Good morning, students. Today we have discussed about or glance about the meaning of youth unrest. Third year, fifth semester, the compulsory paper ಅಲ್ಲಿ ಬರುತ್ತೆ ಇದು. ಯೂತ್ ಅನ್ರೆಸ್ಟ್ ಇನ್ ಇಂಡಿಯಾ ಅಂತಕ್ಕಂಥ ಚಾಪ್ಟರ್ಲಿ ಫಸ್ಟ್ ಸೆಷನಲ್ಲಿ ನಾವು ನೋಡೋದಾದರೆ ಯೂತ್ ಅನ್ರೆಸ್ಟ್ ಬಗ್ಗೆ ಒಂದು ಅರ್ಥ ನಾವೇನೇನನ್ನು ನೋಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಇದರಲ್ಲಿ ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಏನು ಬರುತ್ತೆ ಅಂತ ಹೇಳಿದರೆ ಟು ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ ಆಫ್ ಯೂತ್ ಅನ್ರೆಸ್ಟ್ ಅಂತಂದೇಳಿ, ಹಾಗೆಯೇ ಸೆಷನ್ ಔಟ್ಕಮ್ಸಲ್ಲಿ ನೋಡೋದಾದರೆ the students will be able to understand a brief introduction about the concept of youth unrest ಅಂತಂದು ಹೇಳಿ ನೋಡ್ಬೋದು. ಹಾಗೆ ಡೆಫಿನೇಷನ್ಗೆ ನೋಡೋದಕ್ಕಿಂತ ಮೊದಲು ನಾವು ಏನನ್ನ ನೋಡ್ಬೋದು ಅಂತಂದು ಹೇಳಿದ್ರೆ, ಒಂದು ದೇಶದ ಭವಿಷ್ಯ, ಭದ್ರತೆ, ಅಭಿವೃದ್ಧಿ, ಸಾಮರ್ಥ್ಯ ನಿಂತಿರೋದು ಆ ದೇಶದ ಯುವಕರ, ವಿದ್ಯಾರ್ಥಿಗಳ ಮೇಲೆ ಅಂತೇಳಿ. ಅದಕ್ಕೆ ದೇಶದ ನಿಜವಾದ ಸಂಪತ್ತು ಅಂತ ಹೇಳಿದ್ರೆ ಯುವಕರು ಅಂತ ಹೇಳಿ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಯುವಕರಿಗೆ ದೈಹಿಕ ಸಾಮರ್ಥ್ಯದೊಂದಿಗೆ ಬುದ್ಧಿಶಕ್ತಿ, ಆತ್ಮಬಲಗಳ ಅರೆಯ ವಯಸ್ಸಿನಲ್ಲಿ ತುಂಬುವ ಪ್ರಯತ್ನ ಮಾಡ್ತಕ್ಕಂಥ ಒಂದು ಪ್ರಸ್ತುತ ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕಬ್ಬಿಣದಂತ ಅಂದರೆ ಯುವಕರು ಸಾಮರ್ಥ್ಯ, ಯುವಕರು ಸ್ಟ್ರೆಂತು, ಯುವಕರು ಮನಸ್ಸು ಮಾಡಿದರೆ, ಯುವಕರು ಜೊತೆಗೂಡಿದರೆ ಏನು ಮಾಡ್ಬೋದು ಅಂತನ್ನೋದಕ್ಕೆ, ಏನೆಲ್ಲ ಮಾಡ್ಬೋದು ಅಂತನ್ನೋದಕ್ಕೆ ಅವ್ರು ಹೇಳ್ತಾರೆ. ಕಬ್ಬಿಣದಂತಹ ಮಾಂಸಖಂಡಗಳನ್ನು ಮತ್ತು ಉಕ್ಕಿನಂತಹ ನರನಾಡಿಗಳನ್ನು ಹೊಂದಿದ್ದು ಆದರ್ಶವೊಂದಕ್ಕೆ ಅಥವಾ ಬದ್ಧರಾಗಿರುವ, ಧ್ಯೇಯವಾದಕ್ಕೆ ಬದ್ಧರಾಗಿರುವ ಇಡಿಯಷ್ಟು ಯುವಕರನ್ನು ಕೊಡಿರಿ, ನಾನು ಜಗತ್ತಿನ ಇತಿಹಾಸವನ್ನು ಬದಲಾಯಿಸುತ್ತೇನೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ. ಹೀಗೆ ವಿವೇಕಾನಂದ ಅವರು ಹೇಳಿದ್ದುಂಟು. ಇದು ಭಾರತದ ಯುವಶಕ್ತಿಯ ಸಾಮರ್ಥ್ಯ ಮತ್ತು ಸಮಗ್ರವಾಗಿ ಬಳಕೆ ಮಾಡಿದೆಯೇ, ಹಾಗಾದರೆ ದೇಶ ಅಭಿವೃದ್ಧಿ ಆಗಿದೆಯೇ ಎನ್ನುವಂಥ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಸುಮಾರು 6-7 ದಶಕಗಳಿಂದ ಒಂದಲ್ಲ ಒಂದು ರಚನಾತ್ಮಕ ಸಮಸ್ಯೆಯನ್ನು ಯುವಕರು ಎದುರಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಅಂಕಿಅಂಶಗಳಲ್ಲಿ ನೋಡ್ತಾ ಬರ್ತೀವಿ. ಅಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಂದೇಳಿ. ಹಾಗೆ ಭವಿಷ್ಯ ಪ್ರಜೆಗಳಿಗೆ ಅಗತ್ಯವಾಗಿ ಬೇಕಾಗುವ ಕರ್ತವ್ಯ, ಜವಾಬ್ದಾರಿ, ಹೊಣೆಗಾರಿಕೆಗಳನ್ನು ಎಳೆಯ ಮನಸ್ಸುಗಳಿಗೆ ಬಿತ್ತಲು ಸರಿಯಾದ ಮಾರ್ಗದರ್ಶಕರ ಕೊರತೆಯಿಂದ ಆದರ್ಶಗಳ ಮಾದರಿ ಕೊರತೆ ಇರುವುದು. ಇದರಿಂದ ಯುವಕರು ತನ್ನ ಪ್ರಗತಿಯ ವೇಗ ಕುಂಠಿತವಾಗಿರುವುದನ್ನು ನೋಡಬಹುದು. ಜಗತ್ತಿನ ಇತರೆ ರಾಷ್ಟ್ರಗಳಲ್ಲೂ ಯುವಕರು ಅಭಿವೃದ್ಧಿಯ ಸಿದ್ಧಾಂತದ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡಿದರೆ, ಅಮೇರಿಕದ ಯುವಕರು ಅತಿಯಾದಂಥ ಯಾಂತ್ರಿಕತೆಯಿಂದ ಇರ್ತಕ್ಕಂಥದ್ದು, ಚುರುಕುತನದಿಂದ ಆವಿಯಾಗಿರ್ತಾರೆ. ಜಪಾನಿನ ಯುವಕರು ಬಹಳ ಉತ್ಸುಕತೆಯಿಂದ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಹೋಗ್ತಕ್ಕಂಥದ್ದನ್ನು ನೋಡ್ಬೋದು. ಭಾರತದ ಯುವಕರ ಶಕ್ತಿ ಸಾಮರ್ಥ್ಯ ಹೀರಿಕೊಳ್ಳುತ್ತದೆ. ಹೀಗೆ ಜಗತ್ತಿನ ಯುವಕರು ಆಶೋತ್ತರಗಳು ಮತ್ತು ಕನಸುಗಳು ಭಗ್ನಗೊಳ್ತಕ್ಕಂಥ ಸ್ಥಿತಿ ಪ್ರಸ್ತುತ ಅಧ್ಯಯನಗಳಲ್ಲಿ ಅನೇಕ ಅಧ್ಯಯನಗಳು ಉಲ್ಲೇಖ ಮಾಡ್ತವೆ ಅಂತಕ್ಕಂಥ ಅಂಶವನ್ನು ನೋಡ್ತೀವಿ. ಹೀಗೆ ವ್ಯವಸ್ಥೆಯಲ್ಲಾಗುವ ಅಸಮಾನತೆಗಳು, ಅಸಮತೋಲನಗಳನ್ನು ಸರಿಪಡಿಸಿ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಯುವಕರು ಪ್ರತಿಭಟನೆಗಳನ್ನು, ಚಳುವಳಿಗಳ ಪರ್ವದಲ್ಲಿಯೇ ಬಂದಿರತಕ್ಕಂಥದ್ದು ನಮ್ಮ ಇತಿಹಾಸದ ಹೆಜ್ಜೆಗಳು ಗುರುತಿಸ್ತವೆ ಅಂತೇಳಿ ನೋಡ್ಬೋದು. ಯುವಜನರ ಅಶಾಂತಿ ವಿವಿಧ ಆಯಾಮಗಳನ್ನು ಪಡೆದುಕೊಂಡಿದೆ ಅಂತೇಳಿ. ಇದು ಶಿಸ್ತು, ಸಂಸ್ಕಾರ ರೂಪಿಸಲು, ಅಸ್ತಿತ್ವವನ್ನು ಉಳಿಸಲು, ಅದರ ಜೀವನೋಪಾಯಕ್ಕೆ ದಾರಿ ತೋರಿಸಲು ಶಾಲಾ ಕಾಲೇಜು, ಸಂಘ ಸಂಸ್ಥೆಗಳು ಬಹುಪ್ರಕಾರದ ಕಾರ್ಯತಂತ್ರಗಳನ್ನು ರೂಪಿಸಲು, ಅಭಿವೃದ್ಧಿಗೊಳಿಸಲು ಅನೇಕ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾರೆ. ಇದೆಲ್ಲ ನಾವು ನೋಡ್ತಾ ಬರ್ತೀವಿ. ಯೂತ್ ಅನ್ರೆಸ್ಟ್ ಅಂತಕ್ಕಂಥದ್ದನ್ನು ನಾವು ನೋಡಿದರೆ, ಇಲ್ಲಿ ಯೂತ್ ಅನ್ರೆಸ್ಟ್ ಒಂದು ಡಿಫೈನ್ ಮಾಡೋದಾದರೆ, ಮ್ಯಾನಿಫೆಸ್ಟೇಷನ್ ಆಫ್ ಕಲೆಕ್ಟಿವ್ ಫರ್ಸ್ಟೇಷನ್ಸ್ ಆಫ್ ಯೂತ್ ಇನ್ ಸೊಸೈಟಿ. ಅಂದರೆ ಅಶಾಂತಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಕ್ಕಂಥದ್ದನ್ನೇ ಯುವಜನ ಶಾಂತಿ ಅಂತಂದೇಳಿ. ಅದು ಸಣ್ಣ ಪ್ರಮಾಣದಲ್ಲಿ ಕೆಲವು ಜನಕ್ಕೆ, ಕೆಲವೇ ಸಮುದಾಯಗಳಿಗೆ ಆದರೆ ಅದು ಯುವಜನ ಶಾಂತಿ ಅಂತಂದಾಗಲ್ಲ. ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯತಿರಿಕ್ತವಾದ ಪರಿಣಾಮ ಉಂಟಾಗುತ್ತೆ ಅಂದರೆ ಅದು ಯುವಜನ ಶಾಂತಿ ಅಂತಂದೇಳಿ ಹೇಳ್ಬೋದು. ಇದ್ರ ಕಾನ್ಸೆಪ್ಟು ನಾವು ನೋಡೋದಾದರೆ, ಇದರಲ್ಲಿ ವೆನ್ ವಿ ಟಾಕ್ ಅಬೌಟ್ ಅನ್ರೆಸ್ಟ್,
ಸಿಂಪ್ಲಿ ಇಟ್ ಮೀನ್ಸ್ ಪ್ರೆಸೆಂಟ್ ಡಿಸ್ಟರ್ಬ್ಡ್ ಕಂಡೀಷನ್. ಡಿಸ್ಟರ್ಬ್ ಕಂಡೀಷನ್ ಇರ್ತಕ್ಕಂಥದ್ದು ಏನಿದೆ, ಡಿಸ್ಟರ್ಬ್ ಕಂಡೀಷನ್ ಇರ್ತಕ್ಕಂಥದ್ದು ಯೂತ್ ಅನ್ರೆಸ್ಟ್. ಸಾಮಾನ್ಯ ಡಿಸ್ಟರ್ಬ್ ಕಂಡೀಷನ್ಸ್, ಈ ಡಿಸ್ಟರ್ಬ್ ಕಂಡೀಷನ್ಸ್ ಇಸ್ ಪ್ರೆಸೆಂಟ್ ಸೊಸೈಟಿ. When the most of time education comes first, social unrest is the manifestation of collective disturбment and frustration of the group ಅಂತಂದೇಳಿ ಹೇಳ್ಬೋದು. ಅಂದರೆ ಈ ಡಿಸ್ಟರ್ಬ್ ಕಂಡೀಷನ್ ಇರ್ತಕ್ಕಂಥದ್ದು, ಅದರಲ್ಲೂ ಶಿಕ್ಷಕರು ಶಿಕ್ಷಣ ಕ್ಷೇತ್ರದಲ್ಲಿ ಮೊದಲು ನಾವು ಇದನ್ನು ನಾವು ನೋಡ್ತೀವಿ ಅಂತಂದೇಳಿ ನೋಡ್ಬೋದು. ಹಾಗೇನೆ ಇದು ಮೀನಿಂಗು ನಾವು ನೋಡ್ತಾ ಬರ್ತೀವಿ. ಯೂತ್ ಅನ್ರೆಸ್ಟ್ ಅಂತಕ್ಕಂಥದ್ದು, ಇಫ್ ದರ್ ಈಸ್ ಯೂತ್ ಅನ್ರೆಸ್ಟ್ ಅಮಾಂಗ್ ದಿ ಸ್ಟೂಡೆಂಟ್ಸ್ ಒನ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆರ್ ಯೂನಿವರ್ಸಿಟಿ, ಇಟ್ ಈಸ್ ನಾಟ್ ಪ್ರಿಸ್ಕ್ರೈಬ್ಡ್ ಆಸ್ ಎ ಪ್ರಾಬ್ಲಮ್ ಆಫ್ ಸ್ಟೂಡೆಂಟ್ ಅನ್ರೆಸ್ಟ್ ಆಸ್ ಸಚ್. ಅಂದರೆ ಕೇವಲ ಒಂದು ಸಂಸ್ಥೆ ಅಥವಾ ಯೂನಿವರ್ಸಿಟಿಗೆ ಈ ಒಂದು ಸಮಸ್ಯೆ ಆದರೆ ಇದು ಯೂತ್ ಅನ್ರೆಸ್ಟ್ ಆಗಲ್ಲ. ಆಲ್ ಓವರ್ ಸೊಸೈಟಿ ಏನಿದೆ ಹಾಗಾದರೆ ಮಾತ್ರ ಏನಾಗಿದೆ ಅಂತ ಹೇಳಿದ್ರೆ ಇದು ಯೂತ್ ಅನ್ರೆಸ್ಟ್ ಅಂತಕ್ಕಂಥ ಅಂಶವನ್ನು ನಾವು ನೋಡ್ಬೋದು ಅಂತಂದೇಳಿ ನೋಡ್ಬೋದು. ಹೀಗೆ ಇದನ್ನು ನಾವು ನೋಡ್ತಾ ಬರ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಯೂತ್ ಅನ್ರೆಸ್ಟ್, ಈ ಡಿಸ್ಟರ್ಬ್ ಕಂಡೀಷನ್ಸ್, ಇಟ್ ಈಸ್ ಎ ಸ್ಟೇಟ್ ಡಿಸಾಲ್ವ್ಮೆಂಟ್ ಆಸ್ ಎ dissatisfaction of the social unrest is a manifestation of the collective dissolvement. ಅಂದರೆ ಇಲ್ಲಿ ನಾವು ಒಂದು ಗ್ರೂಪಲ್ಲಿ, ಒಂದು ಕಮ್ಯುನಿಟಿನಲ್ಲಿ ಇದೆಲ್ಲ ಒಂದು ಡಿಸ್ಟರ್ಬ್ ಕಂಡೀಷನ್ಸ್ ಎಲ್ಲ ಬರ್ತಾ ಇದೆ ಅಂತಂತ ಹೇಳಿದರೆ, ಯುವಕರು ಇದರಿಂದ ಭಾಳ ಬೇಸತ್ತಿದ್ದಾರೆ ಅಂತ ಹೇಳಿದರೆ, ಯುವಕರ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಆಗ್ತಾ ಇದೆ ಅಂತಂದು ಹೇಳಿದರೆ, ಆಗ ಯುವಕರು ಒಂದು ರೀತಿಯಲ್ಲಿ ಯೂತ್ ಅನ್ರೆಸ್ಟಿಗೆ ಹೋಗ್ತಕ್ಕಂಥದ್ದು ನಾವು ಕೆಲವೊಮ್ಮೆ ನೋಡ್ಬೋದು ಅಂತಂದೇಳಿ ನೋಡ್ಬೋದು. ಹಾಗೆಯೇ ಟಿ.ಕೆ. ಉಮ್ಮನ್ರವರು ಈ ಯೂತ್ಸ್ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದು ಹೇಳಿದರೆ, ಇಟ್ ಈಸ್ ದಿ ಏಜ್ ಗ್ರೂಪ್ ಬಿಟ್ವೀನ್ 15 to 30 years ಅಂತ ಹೇಳಿ. ಯುವಕರು ಅಂತ ಹೇಳಿದರೆ ಯಾರು ಅಂತ ಹೇಳಿದರೆ 15 ರಿಂದ 30 ವರ್ಷ ಇರ್ತಕ್ಕಂಥವ್ರದ್ದು ಏನಿದ್ದಾರೆ ಅವರೆಲ್ಲ ಯುವಕರು ಅಂತಂದೇಳಿ ಹೇಳ್ತಾರೆ ಅಂತಂದು ಹೇಳ್ಬೋದು. ಈ ವಯೋಮಾನದಲ್ಲಿರ್ತಕ್ಕಂಥವ್ರು. ಅದೇ ಜನಗಣತಿ ಇನ್ ದಿ ಸೆನ್ಸಸ್ ಆಲ್ಸೋ, ಇಟ್ ಈಸ್ ದಿ ರೆಫರೆನ್ಸ್ ಟು ಸೆನ್ಸಸ್ ಆಲ್ಸೋ. ಜನಗಣತಿನಲ್ಲೂ ಕೂಡ ನಾವು ನೋಡ್ಬೋದು. ಅದು 15 ರಿಂದ 30 ಅಂತಂದೇಳಿ, 15 ರಿಂದ 24 ಅಂತಂದೇಳಿ ಇದು ಜನಗಣತಿಯಲ್ಲಿ ನಾವು ನೋಡ್ತಾ ಬರ್ತೀವಿ ಅಂತಂದೇಳಿ. 15 ರಿಂದ 24, 15 ರಿಂದ 30 ಟಿ.ಕೆ. ಉಮ್ಮನ್ರವರು ವಯೋಮಾನ ಅಂತ ಕರೀತಾರೆ ಇವರು ಯುವಕರು ಅಂತೇಳಿ. ಬಟ್ ಇಂಡಿಯನ್ ಸೆನ್ಸಸ್ ಏನಿದೆ ಅಂತ ಹೇಳಿದ್ರೆ ಯುವಕರು ಅಂತ ಅನ್ನೋದಕ್ಕೆ 15 ರಿಂದ 24 ವರ್ಷ ಇರ್ತಕ್ಕಂಥವ್ರದ್ದು ಯುವಕರು ಅಂತೇಳಿ ಕರೀತಾರೆ. ಜಗತ್ತಿನಲ್ಲಿ ಯುವಕರ ಪ್ರಮಾಣ ಎಷ್ಟಿದೆ, ಹೇಗಿದೆ ಅನ್ನುವಂಥದ್ದನ್ನು ನಾವು ನೋಡಿದರೆ ನಮಗೆ ಒಂದು ಸಣ್ಣದಾದಂಥ ಮಾಹಿತಿ ಕೂಡ ನಾವು ನೋಡ್ಬೋದು, ಸಿಗುತ್ತೆ. ಏನು ಹೇಳುತ್ತೆ ಅಂತಂದು ಹೇಳಿದ್ರೆ, 1.8 ಬಿಲಿಯನ್ ಯುವಕರು ಇದ್ದರೆ ಭಾರತದಲ್ಲಿ 91ರ ಜನಗಣತಿಯ ಪ್ರಕಾರದಲ್ಲಿ 14.2% ಇದ್ದರೆ 91ರಲ್ಲಿ ಇದು 18.3% ಆಗುತ್ತೆ. 2001ರಷ್ಟೊತ್ತಿಗೆ 19.10% ಆಗುತ್ತೆ. 11ರ ಪ್ರಕಾರದಲ್ಲಿ ಬಂದರೆ 20.02 ಅಷ್ಟು ಇದು ಇದ್ದರೆ, ಇದು 2000 ಅಂತ ಹೇಳಿದ್ರೆ ಇದು ಟೋಟಲ್ ಈಗ ನಾವು ನೋಡೋದಾದರೆ 35% ಯುವಕರು ಇದ್ದಾರೆ ಅಂತಂದೇಳಿ ನಾವು ನೋಡ್ಬೋದು. ಸುಮಾರು ಭಾರತದಲ್ಲಿ 40 ಕೋಟಿ ಯುವಕರು ಇದ್ದಾರೆ ಅಂತಂದೇಳಿ ಹೇಳ್ತಾರೆ. ಹೀಗೆ ಯುವಕರಿಗೆ ಸಂಬಂಧಪಟ್ಟಂತೆ ಗಾಂಧೀಜಿಯವರು ಕೂಡ ಯುವ ಸಮುದಾಯದ ಬಗ್ಗೆ ಅಚಲವಾದಂಥ ನಂಬಿಕೆ ಮತ್ತು ಗೌರವಗಳನ್ನು ಇಟ್ಟು ಆ ಕೃತಿಗಳಲ್ಲಿ ನೋಡ್ತಾರೆ. ಅವ್ರ ಕೃತಿನಲ್ಲಿ ಯುವಕರು ನಮ್ಮ ದೇಶದ ಅಮೂಲ್ಯವಾದ ಸಂಪತ್ತು ಅಂತಂದೇಳಿ ಹೇಳ್ತಾರೆ ಗಾಂಧೀಜಿ. ಹಾಗೆ ಜರ್ಮನ್ ಕವಿ ಗಯಾಟೆ ಅವರು ಏನು ಹೇಳ್ತಾರೆ ಅಂದರೆ, ಯಾವುದೇ ದೇಶದ ಭವಿಷ್ಯ ಅಲ್ಲಿನ ಯುವ ಜನರನ್ನು ಅವಲಂಬಿಸಿರುತ್ತೆ ಅಂತ ಹೇಳಿ ಅವರು ಹೇಳ್ತಾರೆ. ಅಂದರೆ ಯುವಜನ ಅಶಾಂತಿ ಅಂತಂದು ಹೇಳಿದ್ರೆ ಬಹಳ ಸುಲಭ, ಯುವಕರ ಅತೃಪ್ತಿಯ ಸ್ಥಿತಿ ಅಂತ ಕರೀತಾರೆ. ಯುವಕರ ಅತೃಪ್ತಿಯ ಸ್ಥಿತಿಯನ್ನೇ ಇದು ಯೂತ್ ಅಂತಕ್ಕಂಥದ್ದನ್ನ ಇಲ್ಲಿ ಎಲ್ಲ ಹೇಳ್ತಾ ಬರ್ತೀವಿ ನಾವಿದೆ. ಇಲ್ಲಿ MC ಕ್ವೆಶನ್ಸ್, ಇದರಲ್ಲಿ ಕ್ವೆಶನ್ಸ್ ಅನ್ನು ನೋಡೋದಾದರೆ ಯೂತ್ಸ್ ಕಮ್ ಅಂಡರ್ ವಿಚ್ ಏಜ್ ಗ್ರೂಪ್ ಅಂತ ಹೇಳಿದರೆ
15ರಿಂದ 30, 20ರಿಂದ 35, 25ರಿಂದ 40, 30ರಿಂದ 45, 15ರಿಂದ 30 ಅಂತ ಹೇಳಿ ನಾವು ನೋಡಿದ್ವಿ. ಹಾಗಾಗಿ ನಾವಿನ್ನು ನೋಡೋದಾದರೆ ಇದಿಷ್ಟನ್ನು ಇದರಲ್ಲಿ ನಾವು ನೋಡ್ತಾ ಬರ್ತೀವಿ. ಈ ಸೆಷನ್ಗೆ ಇಷ್ಟು ಸಾಕು ಅನಿಸುತ್ತೆ. ಥ್ಯಾಂಕ್ ಯು.